ನಮಸ್ತೆ ಎಲ್ಲರಿಗೂ. ಇತ್ತೀಚಿನ ದಿನಗಳಲ್ಲಿ ಮನುಷ್ಯನ ಜೀವಕ್ಕೆ ಮಾರಕವಾಗಿ ಎಲ್ಲೆಡೆ ಮಹಾಮಾರಿಯಾಗಿ ಡೆಂಗ್ಯೂ ಜ್ವರ ಹರಡ್ತಾ ಇರೋದು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಈ ಡೆಂಗ್ಯೂ ಜ್ವರದ ಗುಣಲಕ್ಷಣಗಳು ಹೇಗಿರುತ್ತೆ ಅಂದರೆ, ಅತಿಯಾದಂತಹ ತಲೆನೋವು, ಅತಿಯಾದ ಬಾಯಾರಿಕೆ, ಸುಸ್ತು, ಸಂಕಟ, ಕಣ್ಣು ಮಂಜಾಗೋದು, ಚಳಿ, ಜ್ವರ, ವಾಂತಿ ಬರುವ ರೀತಿಯಲ್ಲಾಗೋದು, ಹೊಟ್ಟೆ ತೊಳ್ಸೋದು, ಇದಿಷ್ಟು ಕೂಡ ಈ ಡೆಂಗ್ಯೂ ಜ್ವರದ ಗುಣಲಕ್ಷಣಗಳಾಗಿರುತ್ತೆ. ಇಂತಹ ಲಕ್ಷಣಗಳು ಕಂಡುಬಂದ ಪರಿಸ್ಥಿತಿನಲ್ಲಿ ನಾವು ನಮ್ಮ ಹತ್ತಿರದ ಆಸ್ಪತ್ರೆಗಳಿಗೆ ತೆರಳಿ ಅಲ್ಲಿ ಸೂಕ್ತವಾದಂತಹ ಚಿಕಿತ್ಸೆಯನ್ನು ತೆಗೆದುಕೋಬೇಕು. ಮನುಷ್ಯನ ಕೆಂಪು ರಕ್ತ ಕಣಗಳು ಹಾಗೆ ಬಿಳಿಯ ರಕ್ತ ಕಣಗಳು. ಬಿಳಿಯ ರಕ್ತ ಕಣಗಳ ಪ್ರಮಾಣ ಅತಿ ಹೆಚ್ಚಿನ ರೀತಿಯಲ್ಲಿ ಕಡಿಮೆಯಾದಾಗ ಮನುಷ್ಯನ ಪ್ಲೇಟೆಟ್ ಕೂಡ ಕಡಿಮೆಯಾಗಿ ಮನುಷ್ಯನ ಸಾವು ಕೂಡ ಸಂಭವಿಸುತ್ತೆ. ಈ ಡೆಂಗ್ಯೂ ಜ್ವರ ಒಂದು ಹೆಣ್ಣು ಸೊಳ್ಳೆ ಕಚ್ಚೋದ್ರಿಂದ ಬರೋದು. ಈ ಹೆಣ್ಣು ಸೊಳ್ಳೆ ತನ್ನ ಹೊಟ್ಟೆನಲ್ಲಿರುವ ಅದೆಷ್ಟೋ ಮೊಟ್ಟೆಗಳ ಬೆಳವಣಿಗೆಗಾಗಿ ಮನುಷ್ಯನ ವಾಸನೆಯನ್ನು ಗ್ರಹಿಸಿ ಮನುಷ್ಯನ ಮೊಳಕೈಗೆ ಕಚ್ಚೋದ್ರಿಂದ ಈ ಡೆಂಗ್ಯೂ ಜ್ವರ ಬರೋದು ಅಂತ ಡಾಕ್ಟರ್ಸ್ ಹೇಳ್ತಾರೆ. ಈ ಡೆಂಗ್ಯೂ ಜ್ವರ ಒಂದು ವೈರಸ್, ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಇದರಿಂದಾಗಿ ನಾವು ನಮ್ಮನ್ನು, ನಮ್ಮ ಕುಟುಂಬವನ್ನು ಹಾಗೆ ನಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣವನ್ನು ಸಾಧ್ಯವಾದಷ್ಟು ಕೂಡ ಇಂತಹ ಸ್ಥಿತಿನಲ್ಲಿ ಸ್ವಚ್ಛವಾಗಿಟ್ಕೋಬೇಕು. ಮನೆಯ ಸುತ್ತಮುತ್ತ ಎಲ್ಲೂ ಕೂಡ ನೀರು ನಿಲ್ಲದಂತೆ ನೋಡ್ಕೋಬೇಕು. ಒಂದು ವೇಳೆ ಎಲ್ಲಾದರೂ ನೀರು ನಿಂತಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂದರೆ ಮೊದಲು ನಾವು ಆ ಜಾಗವನ್ನು ಸ್ವಚ್ಛ ಮಾಡಿಟ್ಕೋಬೇಕು. ಹಾಗೆ ನಾವು ದಿನನಿತ್ಯ ಸೇವಿಸುವಂತಹ ಆಹಾರದಲ್ಲಿ ಅತಿ ಹೆಚ್ಚಾಗಿ ಬೀಟ್ರೂಟ್, ಸೊಪ್ಪು, ತರಕಾರಿಗಳನ್ನ ಸೇವನೆ ಮಾಡಬೇಕು. ಹಾಗೆ ನಾವು ತಿನ್ನುವಂತಹ ಹಣ್ಣಿನಲ್ಲಿ ಹೆಚ್ಚಾಗಿ ಕಿವಿ ಹಣ್ಣು, ದಾಳಿಂಬೆ ಹಣ್ಣು, ಇಷ್ಟೇ ಅಲ್ಲದೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಪರಂಗಿ ಹಣ್ಣು ಮತ್ತು ಪರಂಗಿ ಹಣ್ಣಿನ ಎಲೆಯ ಕಷಾಯನ ಮಾಡಿ ಕುಡಿಯೋದ್ರಿಂದ ನಮ್ಮಲ್ಲಿ ಬಿಳಿಯ ರಕ್ತ ಕಣಗಳ ಪ್ರಮಾಣ ಹೆಚ್ಚಾಗಿ, ಪ್ಲೇಟೆಟ್ ಪ್ರಮಾಣವು ಕೂಡ ಹೆಚ್ಚಾಗಿ ನಾವು ಈ ಜ್ವರದಿಂದ ನಮ್ಮನ್ನು ನಾವು ರಕ್ಷಿಸ್ಕೋಬಹುದು. ನಾನು ಇದನ್ನೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಕೇಳೋದಾದರೆ, ಇಲ್ಲಿ ಮಲಗಿರೋದು ನನ್ನ ಚಿಕ್ಕಪ್ಪನ ಮಗಳು ವರ್ಷಿಣಿ. ಇವಳಿಗೂ ಕೂಡ ಬಿಳಿಯ ರಕ್ತ ಕಣಗಳ ಪ್ರಮಾಣ ಕಡಿಮೆಯಾಗಿ ಪ್ಲೇಟೆಟ್ ಪ್ರಮಾಣವೂ ಕೂಡ ಕಡಿಮೆಯಾಗಿರೋದ್ರಿಂದ ಇಲ್ಲಿ 1 ವಾರದಿಂದ ಚಿಕಿತ್ಸೆನ ಪಡಿತಾ ಇದ್ದಾಳೆ. ನನಗೆ ತಿಳಿದಿರುವ ಹಾಗೆ ಅತಿಯಾಗಿ ಜ್ವರ ಮಕ್ಕಳಲ್ಲಿ ಕಂಡು ಬರ್ತಾ ಇರೋದ್ರಿಂದ ಮಕ್ಕಳಿಗೆ ಹೊರಗಡೆ ಕಳಿಸುವಂತಹ ಪರಿಸ್ಥಿತಿ ಬಂದಾಗ ಮಕ್ಕಳಿಗೆ ಸ್ಯಾನಿಟೈಸರ್, ಮಾಸ್ಕ್ ಹಾಗೆ ಮಕ್ಕಳಿಗೆ ಬೆಚ್ಚಗಿನ ಉಡುಪುಗಳು ಜೊತೆಗೆ ಫುಲ್ ಸ್ಲೀವ್ ಇರುವಂತಹ ಬಟ್ಟೆಗಳನ್ನು ಹಾಕಿ ಹೊರಗಡೆ ಕಳಿಸೋದ್ರಿಂದ ನಾವು ನಮ್ಮ ಮಕ್ಕಳನ್ನು ಸಾಧ್ಯವಾದಷ್ಟು ಕೂಡ ಸುರಕ್ಷಿತವಾಗಿ ನೋಡ್ಕೋಬಹುದು. ಇವಳಿಗೆ ನಮ್ಮ ಕೃಷ್ಣರಾಜ ನಗರದ ವಿಸ್ಮಯ ಆಸ್ಪತ್ರೆಯ ವೈದ್ಯರುಗಳ ಚಿಕಿತ್ಸೆ ಫಲಿಸಿ ಇಂದು ಇವಳು ಪೂರ್ತಿ ಗುಣಮುಖಳಾಗಿ ಮನೆಗೆ ಹೊರಡ್ತಾ ಇದ್ದಾಳೆ. ಮನುಷ್ಯನ ಜೀವ ತುಂಬ ಅಮೂಲ್ಯವಾದದ್ದು. ಹುಟ್ಟು ಉಚಿತ, ಸಾವು ಖಚಿತ ಎನ್ನುವ ಹಾಗೆ ಇಂತಹ ಮಾರಕ ರೋಗಗಳಿಂದ ನಮ್ಮನ್ನೇ ಆಗಿರಬಹುದು ಅಥವಾ ನಮ್ಮ ಕುಟುಂಬವನ್ನೇ ಆಗಿರಬಹುದು ಕಾಪಾಡಿಕೊಳ್ಳುವಂತಹ ಸಂಪೂರ್ಣ ಹೊಣೆ ನಮ್ಮದ್ದೇ ಆಗಿರುತ್ತೆ. ಇಂತಹ ಸಮಯದಲ್ಲಿ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮ ಕರ್ತವ್ಯವಾಗಿರುತ್ತೆ. ಇದರ ಕುರಿತಾದ ಅನಿಸಿಕೆ ಹಾಗೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಮರೆಯದೇ ತಿಳಿಸಿ.